ಹರಪನಹಳ್ಳಿ ನಗರದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮುದಾಯದವರನ್ನ ಸೇರ್ಪಡೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯನ್ನು ವಿರೋಧಿಸಿ ದಿನಾಂಕ 24/9/2025 ಬುಧವಾರ ಬೆಳಗ್ಗೆ 10 ಗಂಟೆಗೆ ಹರಪನಹಳ್ಳಿಯ ಹಿರಿಕೆರೆ ಹರಿಹರ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಹರಪನಹಳ್ಳಿ ತಾಲೂಕು ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರಾದ ಅಣ್ಣಪ್ಪ, ಗೌರವಾಧ್ಯಕ್ಷರಾದ ಹಾಲೇಶಪ್ಪ, ವಕೀಲರು ವನಜಾಕ್ಷಮ್ಮ, ರತ್ನಮ್ಮ ಹಾಗೂ ಇನ್ನು ಅನೇಕ ಗಣ್ಯರು, ಮುಖಂಡರು, ಮಹಿಳಾ ಸದಸ್ಯರು ಮಾತನಾಡಿ ಮಾಹಿತಿ ಹಂಚಿಕೊಂಡರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ನಮ್ಮ ವಾಲ್ಮೀಕಿ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮುದಾಯರ ಸೇರ್ಪಡೆಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಶಸ್ವಿಯಾಗಿ ನೆರವೇರಿದೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಅನ್ಯ ಸಮುದಾಯದವರನ್ನು, ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರದು. ಅದಕ್ಕೆ ನಮ್ಮ ರಾಜ್ಯಾದ್ಯಂತ ವಾಲ್ಮೀಕಿ ನಾಯಕ ಸಮಾಜ ವಿರೋಧ ವ್ಯಕ್ತಪಡಿಸಿದೆ. ಈಗಾಗಲೇ ಕೇಂದ್ರ ಸರ್ಕಾರ 52 ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ. ತಾಲೂಕು ವಾಲ್ಮೀಕಿ ನಾಯಕ ಸಮಾಜದಿಂದ ಇವತ್ತು ನಾವೇನು 24ನೇ ತಾರೀಕಿನಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮ ತಾಲೂಕಿನ ಪೂರ್ತಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡರು, ತಾಯಂದಿರು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ನಮ್ಮ ಹೋರಾಟವನ್ನು ನಾವೇನು ಇವತ್ತು ನಮ್ಮ ಜನಾಂಗಕ್ಕೆ ಬೇರೆ ಜನಾಂಗವನ್ನು ಸೇರಿಸ್ತೇವೆ ಅಂತ ಹೇಳಿ ಒಂದು ಮಾನ್ಯ CM ಸಾಹೇಬರು ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದೇವೆ. ಇವತ್ತಿಗೆ ಆ ಒಂದು ಪ್ರತಿಭಟನೆಯನ್ನು ನಮ್ಮನ್ನು ಹಿಂದಕ್ಕೆ ಸರಿಸ್ಬೇಕಪ್ಪ ಅಂದ್ರೆ ಅವ್ರು ಕೊಟ್ಟಂಥ ಮಾತನ್ನು ವಾಪಸ್ ತಕ್ಕಂದ್ರೆ ನಮ್ಮ ಪ್ರತಿಭಟನೆ ಇವತ್ತು ನಿಲ್ಲುತ್ತೆ, ಇಲ್ಲಾಂದ್ರೆ ಸಮಾಜವನ್ನು ಬೀದಿಗಿಳಿಸತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸಮಾಜವನ್ನು ಬೀದಿಗಿಳಿಸಿ ಒಕ್ಕೂಟ ಕಟ್ಟಿರ್ತಕ್ಕಂಥ ರಾಜಕೀಯಕ್ಕೆ
ಈ ಪ್ರತಿಭಟನೆಗೆ ದಯವಿಟ್ಟು ಪತ್ರಕರ್ತರಿಗೆ ಮತ್ತು ಮೀಡಿಯಾದವರಿಗೆ ಸಹಕರಿಸಬೇಕು. ಈ ಪ್ರತಿಭಟನೆಯ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ದಿನಾಂಕ 24 ಬುಧವಾರ